ಈಗ ಇನ್ನೊಂದು ಅದೇ ಆವಾಗಲೇ ಹೇಳ್ತಾ ಇದ್ನಲ್ಲ ಸುದ್ದಿ 18 ಕೋಟಿ ಕಳ್ಳತನವಾಗಿರುವಂಥ ಪ್ರಕರಣ ಉದ್ಯಮಿಯ ಮನೆಯಲ್ಲಿ ಮಾರ್ತಳ್ಳಿ ಉದ್ಯಮಿ ಶಿವಕುಮಾರ್ ಮನೆಗಳತನ ಪ್ರಕರಣ 18 ಕೋಟಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಿ ಎಸ್ಕೇಪ್ ಆಗಿದ್ರಲ್ಲ ಆರೋಪಿಗಳು ಬಸ್ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗಿರೋದು ಈಗ ಪತ್ತೆಯಾಗಿದೆ. ಯಶವಂತಪುರದಿಂದ ಬಸ್ನಲ್ಲಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ. ಮಹಾರಾಷ್ಟ್ರದಿಂದ ನೇರವಾಗಿ ನೇಪಾಳಕ್ಕೆ ತೆರಳಿದ್ದಾರಂತೆ ಈ ಕಳ್ಳರ ಗ್ಯಾಂಗ್. ಕಮಲಾ, ದಿನೇಶ್ ಸೇರಿ 4 ಗ್ಯಾಂಗ್ ಯಶವಂತಪುರದಲ್ಲಿ ಓಡಾಟ ಕೂಡ ನಡೆಸಿದ್ರಂತೆ. ಚಿನ್ನವನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ನೇಪಾಳಿ ಗ್ಯಾಂಗ್ ಎಸ್ಕೇಪ್ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯಶವಂತಪುರ ಬಸ್ ನಿಲ್ದಾಣ ಬಳಿ ಕಾಣಿಸಿಕೊಂಡಿದ್ರಂತೆ 4 ಗ್ಯಾಂಗ್. ಒಬ್ಬೊಬ್ಬೊಬ್ಬೊಬ್ಬ ನೋಡ್ರಪ್ಪ, ಎಲ್ಲಾದರೂ ಕಾಣಿಸ್ತಾರ ಇವರೇನಾ ಅಂತ. ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ನಡೆದಂಥ ಕಳ್ಳತನ ಇದು. ಮನೆ ಕೆಲಸಕ್ಕೆ ಅಂತ ಸೇರಿರ್ತಾರೆ ದಿನೇಶ್ ಮತ್ತು ಕಮಲಾ. ಮಹಾರಾಷ್ಟ್ರ ಮತ್ತು ಗೋವಾದಿಂದ ಇಬ್ಬರನ್ನ ಕರೆಸ್ಕೊಂಡು ಕಳ್ಳತನ ಮಾಡ್ತಾರೆ. ಲಾಕರ್ ಒಡೆದು 18 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ತೆರಳುತ್ತಾರೆ. ಪೊಲೀಸರ ದಿಕ್ಕು ತಪ್ಪಿಸೋಕೆ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಯಶವಂತಪುರಕ್ಕೆ ಬಂದು ಸದ್ಯ ಕಳ್ಳರ ಬಂಧನಕ್ಕೆ 7 ತಂಡಗಳನ್ನು ಪೊಲೀಸರು ರಚನೆ ಮಾಡಿದ್ದಾರೆ. ಮಾರ್ತಳ್ಳಿ ಪೊಲೀಸರಿಂದ ಈಗ ನೇಪಾಳಿ ಕಳ್ಳರಿಗಾಗಿ ಹುಡುಕಾಟ ನಡೀತಾ ಇದೆ. ಇತ್ತೀಚೆಗಂತೂ ನೇಪಾಳದಿಂದ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇರುವಂಥವ್ರ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾ ಇದೆ. ನೇಪಾಳದಲ್ಲೂ ಕೂಡ ಹುಡುಕಾಟವನ್ನು ಮಾರ್ತಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ.